ಹೇ ಸ್ನೇಹಿತರೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸ್ಯಾಂಡಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ದುಬೈ. ಸೊ ಮತ್ತೆ ಶಿವರಂಜನಿ ಸಿಕ್ಕಿದ್ದಾಳೆ. ನಂದು ಲಾಸ್ಟ್ 2 ವಿಡಿಯೋಸ್ ಅಲ್ಲಿ ಮಿಸ್ಸಿಂಗ್ ಇವಳು. ಬರ್ತೀನಿ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ಟಿದ್ದಾಳೆ. ಏನಕ್ಕೆ? ನಿನ್ಗೆ ಗೊತ್ತಲ್ವಾ ನನಗೆ ಎಲ್ಲ. ಇವಳೇನಂದ್ರೆ ಸಖತ್ತು ಸೋಷಿಯಲ್ ಪರ್ಸನ್. ಒಂಥರ ಯಾರಾದರೂ ಎಲ್ಲರೂ ಕರೆದ್ರೆ ಯಾರಿಗೂ ಮನ್ಸಿಗೆ ಬೇಜಾರು ಮಾಡಲ್ಲ, ಹೋಗ್ತಾಳೆ, ಅಟೆಂಡ್ ಮಾಡ್ತಾಳೆ, ಆ ಥರ ಎಲ್ಲ. ಸ್ವಲ್ಪ ನಾನು ದೂರ ಟು ಬಿ ವೆರಿ ಹಾನೆಸ್ಟ್. ಇವಳ ಮನೆಗೆ ಏನು ಪಾರ್ಟಿ ಇದ್ರು ಫಂಕ್ಷನ್ ಇದ್ರು ಹೋಗ್ತೀನಿ, ಇಲ್ಲೊಬ್ರು ಮನೆಗೆ ಹೋಗ್ತೀನಿ, ಇಲ್ಲಾಂದ್ರೆ ಹಂಗೆ ನಿಧಾನ ತಪ್ಪಿಸ್ಕೊಂಡ್ಬಿಡ್ತೀನಿ. ಅದೇ ಇವಳಿಗೆ ಬರ್ತೀನಿ ಅಂತಲೂ ಹೇಳಿದೆ, ಎಲ್ಲನೂ ಹೇಳಿದೆ. ಆಮೇಲೆ ಅಯ್ಯೋ ಇಲ್ಲ ಅನ್ನಿಸ್ತು, ಬೇಡ ಅನ್ನಿಸ್ತು, ಸೊ ಹೋಗ್ಲಿಲ್ಲ. ಬಟ್ ಇವಳು ಹೋದ್ಲು, ತುಂಬಾ ಚೆನ್ನಾಗಿತ್ತು. ಬಂದಿಲ್ಲ. ಅದೇ ನಾನು ಮಿಸ್ ಮಾಡ್ಕೊಂಡೆ. ನಾನು ಸೂರ್ಯ ಇಬ್ರು ಹೋದ್ವಿ. ನಾವೆಲ್ಲರೂ ಪ್ಲಾನ್ ಮಾಡಿದ್ವಿ ಬ್ಲೂ ಸಾರಿ ಉಟ್ಕೊಂಡು ಹೋಗೋಣ. ಅವತ್ತು ಬ್ಲೂ ಸಾರಿ ಇತ್ತಲ್ಲ, ನೋಡಿದ್ರೆ ಇವ್ರು ಲಾಸ್ಟ್ ಮೊಮೆಂಟ್ ಎಷ್ಟು ಬಂದ್ಬಿಟ್ಟಿದ್ದಾರೆ. ನಂಗೆ ಗೊತ್ತು ಇದು ಸುಳ್ಳು. ಹಾಗೆ ಹಾಗೆ ಆಮೇಲೆ ಇವತ್ತು ವೀಕೆಂಡ್ ನಾವಿಬ್ರು ಅನ್ಕೊಂಡ್ವಿ ಮನೇಲಿ ಸ್ಪೆಷಲ್ ಆಗಿ ಫಿಶ್ ಮಾಡೋಣ ಅಂತ ಹೇಳಿ. ಅದಕ್ಕೆ ನಾವು ಫಿಶ್ ಮಾರ್ಕೆಟ್, ಲಾಸ್ಟ್ ಟೈಮ್ ಹೋಗಿರೋ ಕರಾಮ ಫಿಶ್ ಮಾರ್ಕೆಟ್ ಅಲ್ಲ, ಇದು ದೊಡ್ಡ ಫಿಶ್ ಮಾರ್ಕೆಟ್. ಸೊ ಇದಕ್ಕೆ ಅಂತ ಒಂದು ದೊಡ್ಡ ಏರಿಯಾ ಮಾಡಿದ್ದಾರೆ. ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟು ಇರ್ಬೋದು. ಅದು ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋಗ್ತಾ ಇದೀವಿ ಇವಾಗ. ಸೊ ನೀನೇನ್ ಫಿಶ್ ತಗೋಬೇಕಂತಿದ್ದೀವಿ? ನಾನ್ ನಮ್ಮ ಮನೆಯಲ್ಲಿ ನಡೆಯೋದು ಒಂದೇ ಕಾಣೆ ಮೀನು. ಕಾಣೆ ಅಂದ್ರೆ ಹೇಳ್ತಾರಲ್ಲ ಲೇಡಿ ಫಿಶ್, ಅದು ಒಂದೇ ನಡೆಯೋದು ನಮ್ಮ ಮನೆಯಲ್ಲಿ. ಸೊ ನೋಡೋಣ, ಅದು ಸಿಕ್ಕಿದ್ರೆ ಒಳ್ಳೇದಲ್ಲ, ಸಿಕ್ಕತ್ತೆ. ತಗೊಳ್ಳೋಣ ಅಂತ. ಆಮೇಲೆ ಫಿಶ್ ಪ್ರಾನ್ಸ್ ತಗೋತಾ ಇದೆಯಾ? ಈ ವಿಡಿಯೋನ ನಾನು ನಮ್ಮ ತಾಯಿ ಡೆಡಿಕೇಟ್ ಮಾಡೋಣ ಅಂತ. ವೆರಿ ನೈಸ್. ಯಾಕೆ ಹೇಳ್ತಾ, ನಮ್ಮ ತಾಯಿಗೆ ಇದು ಏನದು ಕಿಡ್ನಿ ಪ್ರಾಬ್ಲಮ್ ಆಗಿತ್ತಲ್ಲ. ಕಿಡ್ನಿ ಪ್ರಾಬ್ಲಮ್ ಆಗಿ ಎಂಡಲ್ಲಿ ಅವರಿಗೆ ಊಟ ಸೇರ್ತಾ ಇರಲಿಲ್ಲ, ಏನೂ ಸೇರ್ತಾ ಇರಲಿಲ್ಲ. ಏನೋ ಒಂದಿನ ಅಂತೂ ನನಗೆ ಸಮದಾಳೆ ಮೀನು ಎತ್ಕೊಂಡು ಬಾ ಅಂತ. ನಂಗೆ ನಿಜವಾಗ್ಲೂ ಸಮದಾಳೆ ಮೀನು ಅಂದರೆ ಏನಂತ ನನಗೆ ಗೊತ್ತೇ ಇಲ್ಲ. ಅದೇನೋ ಕುಂದಾಪುರ ಭಾಷೆನಲ್ಲಿ ಏನೋ ಸಮದಾಳೆ ಮೀನು ಅಂತಿದ್ಯೋ ಏನು ಕಥೆಯೋ ಗೊತ್ತಿಲ್ಲ. ನಾನು ಬೆಂಗಳೂರಲ್ಲಿದ್ದೆ ಆವಾಗ. ಸೊ ನಾನೆಲ್ಲ ಮೀನು ಅಂಗಡಿಗಳಿಗೂ ಫೋನ್ ಮಾಡಿಕೊಂಡು ಈ ಸಮದಾಳೆ ಮೀನಂತೆ ಏನಂತೆ ಅದೇನೋ ಗೊತ್ತಾ? ಮೇಡಮ್ ಅದು ಯಾವುದಂತ ನಮಗೆ ಗೊತ್ತೇ ಇಲ್ಲ ಆಯಿತಾ. ಆಮೇಲೆ ನಾನು ಹೇಳಿದೆ, ಅಮ್ಮ ಅದು ಏನಮ್ಮ ನೀನು ಮೀನು ಹೆಸರು ಹೇಳ್ತೀಯ, ಅದು ಯಾರಿಗೂ ಗೊತ್ತಿಲ್ವಲ್ಲ ಅಮ್ಮ. ಆಮೇಲೆ ಸರಿ ನಾನು ಹೇಳಿದೆ, ನೆಕ್ಸ್ಟ್ ನಮ್ಮ ಮನೆಯಲ್ಲಿ ರನ್ನಿಂಗು ಕಾಣೆ ಮೀನು ಆಯಿತಾ, ಅದನ್ನು ತೊಗೊಂಡು ಬರಲ್ಲ, ಅದನ್ನು ಮಾಡಲ. ಆಯಿತು, ಕಾಣೆ ಮೀನು ಮನೆಗೆ ಬಂತು. ಆಮೇಲೆ ಮೀನು ಸಾರು ಮಾಡಿದ್ದಾಯಿತು. ತಿನ್ನೋ ಅನ್ನೋ ಟೈಮಲ್ಲಿ ಊಟ ಮಾಡಿ ತಿನ್ನಲ್ಲ ಅಂದರೆ ಅವ್ರಿಗೆ ಸೇರಲ್ಲ ಪಾಪ. ಏನು ಮಾಡ್ತೀಯ, ಆಸೆ ಅದೆಲ್ಲೋ ಒಂದು ಆಸೆ ಬರುತ್ತೆ ಅಷ್ಟೇ. ಆಮೇಲೆ ಅದೆಲ್ಲ ಬಂದು ಹಿಂಗೆ ಕೊಡುವಾಗ ಏನು ಬೇಡ ಅನ್ನೋಕ್ಕೆ ಶುರು ಮಾಡೋದು. ಆಮೇಲೆ ನಾನೇನು ಮಾಡಿದೆ, ಹಿಂಗೆ ವಿಡಿಯೋ ಹಾಕೋದು, ಮೀನು ಹಿಡಿತಾರಲ್ಲ ಅದೆಲ್ಲ ತೋರ್ಸೋದು, ಮೀನೆಲ್ಲ ತೋರ್ಸೋದು. ಹಂಗೆ ಮಾಡಿದ ತಕ್ಷಣ ಒಂದು ಸ್ವಲ್ಪ ಅನ್ನ ತಿಂತೆ. ಸೊ ಹಾಗೆ ಇವತ್ತು ನನಗೆ ಈ ಮೀನು ಮಾರ್ಕೆಟ್ಗೆ, ಈ ಥರ ಮೀನು ಮಾರ್ಕೆಟು ಜಾಸ್ತಿ ಮೀನೆಲ್ಲ ನಮ್ಮ ಅಮ್ಮನಿಗೆ ತುಂಬ ಇಷ್ಟ, ನೋಡೋಕ್ಕೂ ಇಷ್ಟ, ಇದು ಇಷ್ಟ. ಅದಕ್ಕೆ ಈ ವಿಡಿಯೋ ನಮ್ಮ ಅಮ್ಮನಿಗೆ. ಬ್ಯೂಟಿಫುಲ್. ತಾಯಿ ಮಟನ್ ಕೀಮಾ ಕೇಳಿದ್ರು ಕಣೆ. ಕೀಮಾ ಉಂಡೆ ಮಾಡಿಬಿಟ್ಟು ಸಾರು ಮಾಡ್ತಾರಲ್ಲ. ನಾ ಏನು ಮಾಡಿದೆ, ಅವತ್ತು ಯಾರೂ ಸಿಕ್ಕಿಲ್ಲ. ಮತ್ತು ಈ ಕೀಮಾ ಎಲ್ಲ ಎಲ್ಲೆಲ್ಲಿಂದನೂ ತರಕ್ಕೆ ನಂಗೆ ಇಷ್ಟ ಇಲ್ಲ. ನಾವು ಸಣ್ಣ ಹೋಗಿರುವಾಗ ನಮ್ಮಮ್ಮ ಹೋಗಿ ತರ್ತಾ ಇರೋದು ಬೆಂಗಳೂರಲ್ಲಿ 9th ಬ್ಲಾಕಲ್ಲಿ ಒಂದು ಮಟನ್ ಶಾಪ್. ಸೊ ನಾನು ಹೋದೆ, ಅಲ್ಲಿಗೆ ಹೋಗ್ಬಿಟ್ಟು ಕೀಮಾ ಕೊಡಿ ಅಂದೆ. ಇರೋದು ಯಾರು, ನಾನು ನಮ್ಮಮ್ಮ ಇಬ್ಬರೇ ಮನೆ ಒಳಗಡೆ ಆಯಿತಾ. ಆಮೇಲೆ ನಮ್ಮಮ್ಮನ ನರ್ಸು 3 ಜನ. ಸೊ ಹೋಗ್ಬಿಟ್ಟು ಕೇಳಿದೆ. ಹೇಳಿದ ತಕ್ಷಣ ಅರ್ಧ kg ಕೊಡಿ ಅಂದೆ. ಆಯಿತು ಅಂದ್ಬಿಟ್ಟು ಅವ್ನು ಹಿಂಗೇನೋ ಒಂದು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು, ಆಮೇಲೆ ಬರೀ ಇದಿದೆ ನೋಡು, ಏನು ಫ್ಯಾಟು ಬಿಳಿದು ಟಪ ಅಂದ. ನಾನು ಅಲ್ಲ ಅದನ್ನೆಲ್ಲ ತೆಗೀರಿ ಅಂದೆ. ಮೇಡಮ್ ಕೈಮಾ ಸಿಕ್ಕೋದೆ ಅದನ್ನ ಹಾಕ್ಬಿಟ್ಟೆ ಮಾಡಿದ್ರೆ ಕೈಮಾ ಅಂದೆ. ನಾನು ಹೇಳಿದೆ, ಬೇಡ ನಂಗೆ ಅದೆಲ್ಲ ಏನು ಬೇಡ, ನೀವು ದುಡ್ಡು ಜಾಸ್ತಿ ತಗೊಳ್ಳಿ, ಬರೀ ಮಟನ್ ಕೊಡಿ ಅಂದೆ. ಉಂಡೆ ಕಟ್ಟಕ್ಕಾಗಲ್ಲ ಮೇಡಮ್. ನಾನು ಯಾಕೆ ಇಲ್ಲಿ ಸಿಕ್ಕೋದಕ್ಕೆ ನಮ್ಗೇನು ಇರಲ್ಲ, ಇಲ್ಲಿ ಸಿಕ್ಕೋದಕ್ಕೆ ಅವರು ಫ್ಯಾಟ್ ಹಾಕೋದೇ ಇಲ್ಲ. ನನ್ನ ತಲೆ ಒಳಗಡೆ ಅದು. ನಾನು ಹೇಳಿ, ಇಲ್ಲ ಉಂಡೆನ ಕಟ್ತೀನಿ, ನೀವು ಮಾಡಿ. ಇಲ್ಲ ಮೇಡಮ್, ನೀವು ಒಂದು ಕೆಲಸ ಮಾಡಿ, ನೀವು ಸುಮ್ಮನೆ ನೀವು ಅದೇ ಏನದು ಬೋನ್ಲೆಸ್ ಅದನ್ನ ತೊಗೊಂಡೋಗ್ಬಿಡಿ
ಆಮೇಲೆ ನಾನೇನು ಮಾಡಿದೆ, ಸರಿ ಅಂತ ಎತ್ಕೊಂಬಂದ್ಬಿಟ್ಟು ಅದ್ರದ್ದು ಸಾರು ಮಾಡಿ ಅಮ್ಮನಿಗೆ ಹೇಳಿದೆ, ಅಮ್ಮ ಏನಮ್ಮ ಕೀಮಾ ಅಂದರೆ ಬರೀ ಫ್ಯಾಟ್, ಇಷ್ಟು ಮಾಂಸ ಇದ್ದರೆ ಅಷ್ಟು ಫ್ಯಾಟ್ ಹಾಕಿದಾರಮ್ಮ, ನಂಗೆ ತರಕ್ಕೆ ಮನಸ್ಸಾಗಲಿಲ್ಲ ಅಂತ. ಅಯ್ಯೋ ಹೌದಾ ಅಪ್ಪ, ಏನೋ ಮತ್ತೆ ತಿನ್ನೋದಷ್ಟಕ್ಕಷ್ಟೇ ಅದು ಇದು ತೋರಿಸಿ ಸಣ್ಣ ಮಕ್ಳಾದಂಗೆ ಆಗ್ಬಿಡ್ತಾರೆ. ಆ ಸಣ್ಣ ಮಕ್ಳಿಗಿಂತ ಜಾಸ್ತಿ ಸೇರಲ್ಲ, ಏನು ಮಾಡ್ತೀಯ ಕಡೆ ಹೇಳಕ್ಕೆ ಒಂಥರ ಬೇಜಾರು ಅವೆಲ್ಲ. ಸೊ ಹಾಗೆ ಅದಾದ್ಮೇಲೆ ನಾನು ನಮ್ಮ ತಾಯಿ ತೀರೋದ್ಮೇಲೆ ಎಷ್ಟು ಒಂದು 2016 ತೀರೋಗಿದ್ದು, ಎಲ್ಲೋ ಮೊನ್ನೆ ಕೀಮಾ ತಿಂದಿದ್ದೀನಿ. ಅಲ್ಲಿವರೆಗೂ ನಾನು ಕೀಮನೆ ಬಿಟ್ಬಿಟ್ಟೆ ತಿನ್ನಕ್ಕೆ. ಎಲ್ಲೋ ಈಗ ರೀಸೆಂಟಾಗಿ ಎಲ್ಲೋ ನಾನು ಬಿಟ್ಬಿಟ್ಟೆ ನಾನು ಅದನ್ನ, ಯಾಕಂದ್ರೆ ಮಾಡ್ಲಿಲ್ವಲ್ಲ. ಈ ಸಂದಾಳೆನಾದ್ರೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಸಂದಾಳೆ ಮೀನು ಬೇರೆ ಮೀನಾದ್ರೂ ಮಾಡಾಕಿದ್ದೀನಿ. ಈ ಕೀಮಾ ಕೇಳ್ಬಿಟ್ಟು ಅದು ಆ ಫ್ಯಾಟ್ ನೋಡ್ಬಿಟ್ಟು ನಾನು ಹೆದರ್ಬಿಟ್ಟೆ. ಇಲ್ಲಿ ನಮ್ಮ ದುಬೈನಲ್ಲಿ ಕೀಮಾ ಸಿಕ್ಕತ್ತೆ, ಮಟನ್ ಕೀಮಾ, ಚಿಕನ್ ಕೀಮಾ, ಆದ್ರೆ ಅದಕ್ಕೆ ಒಂದೇ ಒಂದು ಚೂರು ಫ್ಯಾಟ್ ಇರಲ್ಲ. ಹೌದು, ಯಾಕಂದ್ರೆ ಅದು ಫ್ಯಾಟ್ ಬೇಕಿದ್ರೆ ಎಕ್ಸ್ಟ್ರಾ ಕೊಡ್ತಾರೆ ಅವರು. ನೀವು ಕೇಳ್ಬೋದು, ಕೆಲವರು ಹೇಳ್ತಾರಲ್ಲ, ಇವನ್ ಫಾರ್ ಬಿರಿಯಾನಿಗೆಲ್ಲ ಕೆಲವರು ಹಾಕ್ತಾರೆ. ನಂಗೆ ಗೊತ್ತಿಲ್ಲಪ್ಪ, ನಾನು ಫ್ಯಾಟ್ ಗಿಟ್ ನಾನಂತೂ ಎಲ್ಲ ಹೋಗಿ ತರ್ಸಿದ್ರೆ ತೆಗಿರಿ, ಪೂರ ತೆಗಿರಿ, ಆ ಬಿಳಿ ಪೂರ ತೆಗಿರಿ ಅಂತ ಹೇಳಿ ಅವ್ರು ಆಕ್ಚುಲಿ ಬೇರೆ ಇಟ್ಟಿರ್ತಾರೆ. ಸೊ ಕೆಲವು ಕೇಳ್ತಾರೆ, ಯಾಕಂದ್ರೆ ಕೆಲವು ಡಿಶಸ್ಗೆ, ಸ್ಪೆಷಲಿ ಪಾಕಿಸ್ತಾನಿ ಡಿಶಸ್ಗೂ ಅಷ್ಟೇ. ಆಮೇಲೆ ನಮ್ಮ ಮನೆಯಲ್ಲಿ ಒಬ್ಳು ಬರ್ತಾ ಇದ್ಲು ಅಡಿಗೆ ಮಾಡಕ್ಕೆ ಅವಾಗ. ಸೊ ಅವಳು ಹೇಳ್ತಾ ಇದ್ಲು, ಒಂಚೂರು ಫ್ಯಾಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ, ಫ್ಲೇವರ್ ಒಂಥರ ರೈಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ವಿ ಯೂಸ್ ಟು ಬ್ರಿಂಗ್, ಬಟ್ ಇವಾಗ ತುಂಬಾ ವರ್ಷ ಆಯ್ತು ನಾವು ತರದೇ ಇಲ್ಲ. ನಾವು ಅಂದ್ರೆ ನಾವೊಂಥರ ಆ ಥರ ಪಕ್ಕಾ ನಾನ್ ವೆಜಿಟೇರಿಯನ್ಸ್ ಥರ ಅಲ್ಲ, ಮೋಸ್ಟ್ಲಿ ವೆಜ್ ಅಂದ್ರೆ ತುಂಬಾ ಇಷ್ಟ. ನಾನ್ ವೆಜ್ ಹಿಯರ್ ಅಂಡ್ ದೇರ್ ಅಷ್ಟೇ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನಾನ್ ವೆಜ್. ಹಾಗಾಗಿ ನನಗೆ ಇದು ಈ ಫ್ಯಾಟು ಅದು ಇದು ನೋಡಿದ ತಕ್ಷಣ ಒಂದ್ಸತಿ ತಲೆ ಕೆಟ್ಟೋಗುತ್ತೆ. ನಾ ಎಲ್ಲನೂ ತಿನ್ನೋದಿಲ್ಲ ಆ ಥರ. ನಾನಲ್ಲ, ನಮ್ಮ ಮನೆಯಲ್ಲಿ ಒಂಥರ ಆ ಥರ ನಮ್ಮ ತಾಯಿದು ನೆನಪು. ಸೊ ಮತ್ತೇನು ರಿಷಾ, ಬೆಳಗ್ಗೆ ಏನು ಮಾಡಿದೆ, ತಿಂಡಿ ಮಾಡಿದ್ಯಾ ಇಲ್ವಾ? ಅಡೆ ದೋಸೆ. ಅಡೆ ದೋಸೆ, ನಾನು ಅಡೆ ದೋಸೆ ಮಾಡಿದೆ. ಯಾವ ರಾಯನ್ ಕಾಲ ಆಯ್ತೋ ಏನೋ, ನಮ್ಮನೇಲಿ ಮಾಡ್ತಾ ಇರ್ತೀವಿ. ಸೊ ಅಡೆ ದೋಸೆ ಇಲ್ಲ, ಇವನ್ ಚೀಲ ಆಲ್ಮೋಸ್ಟ್ ಸೇಮ್ ಅಲ್ವಾ? ನಂಗೆ ಸ್ವಲ್ಪ ಯಾಕೋ ಚೀಲ ಇಷ್ಟ ಆಗಲ್ಲ. ನಂಗೂ ಇಷ್ಟ ಆಗಲ್ಲ, ಯಾಕಂದ್ರೆ ಅವಳು ಇದು ಜಾಸ್ತಿ ಹಾಕ್ತಾಳಲ್ಲ, ಬೇಸನ್. ಅದೇ ಅದು ಹಾಕ್ತಾರಲ್ವಾ, ನನ್ಗೆ ಯಾಕೋ ಚೀಲ ಇಷ್ಟ ಆಗಲ್ಲ. ಎಲ್ಲರೂ ಹೇಳ್ತಾರೆ ಒಳ್ಳೇದು ಅಂತ, ನಂಗೆ ಅದಕ್ಕಿಂತ ನಂಗೆ ಅಡೆ ದೋಸೆ ಇಷ್ಟ. ನಂಗೂ ಅಷ್ಟೇ, ಅದಕ್ಕೆ ನಾನ್ ಮಾಡಿದಾಗ ಅಡೆ ದೋಸೆ, ಅವಳು ಮಾಡುವಾಗ ಚೀಲ ಮಾಡ್ತಾಳೆ. ಅವಳು ದೋಸೆ ಅಷ್ಟೇ. ಅದೇ ನಿಮ್ಮವಳು ನಾರ್ತ್ ಇಂಡಿಯನ್ ಅಲ್ವಾ? ಸೊ ಕರೆಕ್ಟ್, ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಅವಳದು ಪರಾಟ, ಚೀಲ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಹೋಗ್ತಾ ಇರೋ ಫಿಶ್ ಮಾರ್ಕೆಟ್ ಬಂದು ದೇರಾ ಅನ್ನೋ ಜಾಗ. ದುಬೈನಲ್ಲಿ 2, ಒಂದು ಬರ್ ದುಬೈ, ಒಂದು ದೇರಾ ದುಬೈ. ಬರ್ ದುಬೈ, ದೇರಾ ದುಬೈ ಮಧ್ಯೆ ಸೀ ಇದೆ, ಸಮುದ್ರ. ಸೊ ನೀವು ಅದನ್ನು ರೀಚ್ ಆಗಬೇಕಂದ್ರೆ ಓವರ್ ಬ್ರಿಡ್ಜ್ ಮೇಲೆ ಹೋಗಬೇಕು, ಆ ಥರ. ಸೊ ಇದು ಏನದು, ದೇರಲ್ಲಿ ಬಂದು ಜಾಸ್ತಿ ಬಿಸ್ನೆಸ್. ಹೌದು. ಸೊ ಎಲ್ಲ ರಿಟೇಲ್ ಶಾಪ್ಸ್, ಹೋಲ್ಸೇಲ್ ಎಲ್ಲ ಇದೆ, ಸ್ಪೈಸಸ್, ಟೆಕ್ಸ್ಟೈಲ್ಸ್ ಬಿಸ್ನೆಸ್. ಆಮೇಲೆ ಯಾರಾದ್ರೂ ಹೊರಗಿನವ್ರು ಬರ್ತಾರೆ ಅಂತ ಇಟ್ಕೊಳ್ಳಿ ಅಲ್ವಾ, ದುಬೈಗೆ ಏನಾದ್ರು ಬಿಸ್ನೆಸ್ ಮಾಡಬೇಕು ಅನ್ಕೊಂಡು, ಫಸ್ಟ್ ಅವ್ರು ಬಂದಿರೋದೇ ದೇರಾನಲ್ಲಿ, ಯಾಕಂದ್ರೆ ಅವ್ರಿಗೆ ಎಲ್ಲರೂ ಸಿಗ್ತಾರ ಅಲ್ಲಿ, ಆ ಥರ. ಕರೆಕ್ಟ್. ಬರ್ ದುಬೈನೂ ಇದೆ, ಆದ್ರೆ ದೇರಾ ದುಬೈ ಫೇಮಸ್ ಫಾರ್ ಬಿಸ್ನೆಸ್ ಅಲ್ಲ. ಆವಾಗ ಅದು ಬೋಟ್ ಅಲ್ಲೇ ಬರೋದು ಥಿಂಗ್ಸ್ ಎಲ್ಲ ಅಲ್ಲೇ ಬರ್ತಾ ಇತ್ತು. ಹೌದು, ಈಗಲೂ ಇದೆ ಅಲ್ಲ, ಇದೆ ಅಬ್ರಾ. ಒಂದಿನ ಹೋಗೋಣ ಕಡೆ. ಇಲ್ಲಿ ನೋಡಿ, ಫ್ರೇಮ್ಸ್, ದುಬೈ ಫ್ರೇಮ್ಸ್, ದುಬೈ ಫ್ರೇಮ್ಸ್. ಹೋಗಿದ್ಯಾ? ಹೋಗಿದ್ದೀನಿ. ಈಗ ಮುಂದೆ ಬರುವಂಥ ಬ್ರಿಡ್ಜ್ ಬಂದು ಇದಕ್ಕೆ ಇನ್ಫಿನಿಟಿ ಬ್ರಿಡ್ಜ್ ಅಂತ ಕರೀತಾರೆ.
ಇದು ಬಂದು ಬರ್ದುಬಾಯಿಂದ ದೇಹರಾದುಬೈಗೆ ಹೋಗೋವಂಥ ಒಂದು ಬ್ರಿಡ್ಜ್ ಇದು. ಇದಕ್ಕೆ ಯಾಕೆ ಇನ್ಫಿನಿಟಿ ಬ್ರಿಡ್ಜ್ ಅಂತ ಕರೀತಾರೆ ಅಂದರೆ ಇದ್ರದ್ದು ಸೈನ್ ನೋಡಿ, ಮ್ಯಾಥಮೆಟಿಕಲ್ ಸಿಂಬಲ್ ಇನ್ಫಿನಿಟಿ ಥರ ಇದೆಯಲ್ಲ, ಅದಕ್ಕೆ. ಇದು ಆರ್ಚ್ ನೋಡಿ, ಇದು ಕೂಡ ಇಟ್ ಡೈರೆಕ್ಟ್ಲಿ ರಿಸೆಂಬಲ್ಸ್ ಇನ್ಫಿನಿಟಿ ಸಿಂಬಲ್. ಅಂದರೆ ದುಬೈದು ಎಂಡ್ಲೆಸ್ ಆ್ಯಂಬಿಷನ್ಸ್ ಅನ್ನೋ ಥರ ಒಂದು ಅರ್ಥ. ಇದು ಬಂದು 42 ಮೀಟರ್ ಹೈಟು, 300 ಮೀಟರ್ ಲಾಂಗ್ ಇದೆ ಇದು. ಓಕೆ, ಇದನ್ನೇನೆಂದರೆ 2018ನಲ್ಲಿ ಇವರು ಕನ್ಸ್ಟ್ರಕ್ಷನ್ ಶುರು ಮಾಡಿದರು. 2022ನಲ್ಲಿ ಇದನ್ನು ಮುಗಿಸಿದ್ದಾರೆ. ಸಮ್ವೇರ್ ಅರೌಂಡ್ 3.5 to 4 ಇಯರ್ಸಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದರು. ಇದು ಯಾಕೆ ಅಂದರೆ ಟ್ರಾಫಿಕ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಅಂತ ಮಾಡಿರೋಂಥ ಒಂದು ಬ್ರಿಡ್ಜ್ ಇದು. ಇಷ್ಟು ದೊಡ್ಡ ಬ್ರಿಡ್ಜನ್ನ ಇವರು 3.5 to 4 ಇಯರ್ಸಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ನೋಡಿ. ನಾವಿದ್ದಿದ್ದು ಅಲ್ನಾದಲ್ಲಿ, ವರ್ಕ್ ಮಾಡ್ತಾ ಇದ್ದಿದ್ದು ಶೇಖ್ ಜಾಯದ್ ರೋಡ್. ನಾನು ಸಂತೋಷ್ ಇಬ್ರು ಅಷ್ಟೇ. ಸೊ 6 ಗಂಟೆಗೆ ಹೊರಡ್ತಾ ಇದ್ವಿ ಅವಾಗ. ಅಂತ ಟ್ರಾಫಿಕ್. 6 ಗಂಟೆಗೆ ಹೊರಟ್ರು ನಾನು ಆಫೀಸ್ಗೆ 7:40 ಹಂಗೆ ರೀಚ್ ಆಗ್ತಾ ಇದೆ. 8 ಗಂಟೆ ಆಫೀಸ್ಗೆ 1.25 ಗಂಟೆ ರೋಡಲ್ಲೇ ಹೋಗ್ತಾ ಇತ್ತು. ಹೌದು. ಸೊ ಹೋಗೋಣ. ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಲಾರ್ಜೆಸ್ಟ್ ಫುಡ್ ಮಾರ್ಕೆಟ್ ಇನ್ ದುಬೈ. ಇದು ಫಿಶ್ದು ಫಸ್ಟ್. ಇಲ್ಲಿ ಮೀಟ್ ಎಲ್ಲ ಇದೆ, ಬಟ್ ಫಿಶ್ ದೊಡ್ಡದು. ಇವಳು ನೋಡಿ ಒಳಗಡೆ ಓಡೋದ್ಲು ಆಲ್ರೆಡಿ. ನಮ್ಮಮ್ಮ ನೆನಪಾಗುತ್ತೆ ನಿಜವಾಗ್ಲೂ. ಅದಕ್ಕೆ ನನ್ನ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾಳೆ. ನಿಜವಾಗ್ಲೂ ನಮ್ಮಮ್ಮ ನೆನಪಾಗತ್ತೆ. ಪ್ರಾನ್ ನೋಡು ಎಷ್ಟು ದೊಡ್ಡ ಪ್ರಾನ್. ಈ ಕಡೆ 45. ನಾನು ಇದೆಲ್ಲ ಯಾವುದು ಮಾಡಲ್ಲ, ಇದೊಂದು ಮಾಡ್ತೀನಿ, ಅದೊಂದು ಮಾಡ್ತೀನಿ. ಆಮೇಲೆ ಇದು ಅಫ್ಕೋರ್ಸ್ ಇದು ನಮ್ಮ ಮನೆಯಲ್ಲಿ ನಡೆಯುತ್ತೆ ಫಸ್ಟ್ ಕ್ಲಾಸ್ ಆಗಿ. ಫೇವ್ರೆಟ್ ಫೇವ್ರೇಟು. ಓ ಬಾಯ್, ಏನು ನೋಡ್ತಾ ಇದೆಯಾ? ಆಯಿಸ್ಟರ್ಸ್. ಹಾಂ, ಹೌದು. ನೋ ಕುಕಿಂಗ್ ಅಂತೆ, ಓಪನ್ ಅಂತೆ, ರಿಮೂವ್ ಅಂಡ್ ಈಟ್ ಅಂತೆ. ಸೊ ಯಾರು ಜಾಸ್ತಿ ತಿಂತಾರಂತೆ ಕೇಳು. ತಿಂತಾರಂತೆ, ನಮ್ಮನ್ನು ಬಿಟ್ಟು ಬೇರೆ ನಮಗೆ ಕುಕ್ ಮಾಡಲಿಲ್ಲ ಅಂದ್ರೆ ನಮಗೆ ಕಂಟಿನ್ಯೂ. ಅದೇ ಇವರು ಹಸಿ ತಿಂದು ನೋಡ್ತಾರೆ. ಅವನಿಗೆ ತಿನ್ನಕ್ಕೆ ಹೇಳು. कितना है ये? ಇದು 5. ಇದು ಏ 5. ಇದು ದೊಡ್ಡದು ಬೈಗೆ, ಅದು ಸಣ್ಣದು. ಇದು 65 ಗ್ರಾಮ್ ಅಂತೆ ನೋಡಿ. ಎಷ್ಟೆಷ್ಟು ದೊಡ್ಡದಿದೆ. ಅದು 75 ಗ್ರಾಮು. ಇಲ್ಲಿ ನೋಡಿ ಇದ್ರದ್ದು ಕ್ರ್ಯಾಬ್ ಸೈಜ್. ಅಬ್ಬಾ, ಕ್ರ್ಯಾಬ್ ಅಂದರೆ ಕ್ರ್ಯಾಬ್. ಆಮೇಲೆ हाँ, आजू लॉबस्टर नोड़ी. लॉबस्टर कितना है? लॉबस्टर 120 है. 120 किलो. हाँ, 120 अंते नोड़ी किलो. 120 एक मिनट मैडम थोड़ा पीछे हो जाओ. हाँ देवरे. 120. हाँ.
ದೊಡ್ಡದಲ್ಲ. ದೊಡ್ಡದು. ಆವಾಗಲೇ ಇವಳು ವಿಡಿಯೋ ತೆಗಿಯಕ್ಕೆ ಅಂತ ನೀರ ಹತ್ರ ಹೋದ್ರೆ ಸೀದಾ ಅವಳು ಕೈ ಹತ್ರನೇ ಇದು ಓಪನ್ ಇದೆ ಗೊತ್ತಾ? ಹಿಡಿಯಕ್ಕೆ ಬಂದ್ಬಿಡ್ತು ನಿಜವಾಗ್ಲು. ಓಪನ್ ಇದು. Very nice. This one 10 people eating. 10 people. Mud crab. Why is it like that? Why? Cutting. Catching. ऐसे बांध के क्यों रखते हैं उसको? वो पकड़ने के लिए. हाँ, पकड़ने के लिए ಹಿಡಿಯೋದು ಈ ಕಡೆ. This one mud crab from Oman. ಫ್ರಮ್ ಒಮಾನ್. ಇದು ನೋಡಿ, ಇದು ಒಮಾನಿಂದ ಅಂತೆ ಇದು. The best crab. Which country crab? This one Oman. Oman for good money. This one ready. This one remove. Cutting. Yeah. Cut this. ಅದು ಕಚ್ಚುತ್ತಂತೆ. Catching. ಅದು ಕಚ್ಚುತ್ತೆ ಅಂತ ಅವ್ರು ಅದಕ್ಕೆ ಕಟ್ ಹಾಕಿ ಇಟ್ಟಿರ್ತಾರೆ. ಓಕೆ ಓಕೆ. ಚೆನ್ನಾಗಿದೆ, Mud crab. ಸೂಪರ್, Black. ವೆರಿ ನೈಸ್. ಸೊ ಇವಾಗ ಅಷ್ಟು ದೊಡ್ಡ ಕ್ರ್ಯಾಬ್ ನೋಡಿದೆ ಅಲ್ಲ, ಆಫ್ರಿಕಾ ಕ್ರ್ಯಾಬ್ ಹೆಂಗ್ ಮಾಡ್ತಾರೆ ಆ ಅದನ್ನ? ಥರ ಎಲ್ಲ ದೊಡ್ಡ ಕ್ರ್ಯಾಬ್ ನನಗೆ ಸರಿ ಹೋಗಲ್ಲ. ಈ ದೊಡ್ಡ ಸೈಜ್ ನೋಡಿದ್ರೆ ತಲೆ ಕೆಟ್ಟೋಗುತ್ತೆ. ಆ್ಯಕ್ಚುಲಿ ಈ ಒಂದು ಇಷ್ಟಿಷ್ಟು ದೊಡ್ಡ ಪ್ರಾನ್ ನನಗೆ ಇಷ್ಟ ಆಗಲ್ಲ. ಪ್ರಾನ್ ಸಣ್ಣಗಿರ್ಬೇಕು, ದೊಡ್ಡ ಪ್ರಾನ್ ಆಗಲ್ಲ. ಬಟ್ ಅದು ಅವ್ರು ಗ್ರಿಲ್ ಮಾಡ್ತಾರ ಅನ್ಸುತ್ತಲ್ಲ ಅಷ್ಟು ದೊಡ್ಡದನ್ನ. ಗ್ರಿಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಮಕ್ಕಳುಗಳೆಲ್ಲ ಇಷ್ಟಪಡ್ಬೋದೇನೋ, ನನಗೆಲ್ಲ ಸ್ವಲ್ಪ ಸಣ್ಣ ಸೈಜ್. ಆಮೇಲೆ ಅದ್ರಲ್ಲಿ ಫ್ಲೆಶ್ ಜಾಸ್ತಿ ಇರುತ್ತಲ್ವಾ, ಆಮೇಲೆ ನಾನು ಲಾಬ್ಸ್ಟರ್ ಯಾವತ್ತೂ ತಿನ್ನಲ್ಲ. ಅದು ಯಾಕೋ ಇಷ್ಟಿಷ್ಟು ದೊಡ್ಡದು ನೋಡಿದ್ರೆ ನಾನು ಯಾವ್ದು ದೊಡ್ಡ ನೋಡಿದ್ರೆ ನನಗೆ ಆಗಲ್ಲ. ನನ್ಗೆ ಪ್ರಾನ್ಸ್ ಕ್ಲಾಮ್ಸು ಅಷ್ಟೇ ನನಗೆ ಮಾಡಕ್ ಬರಲ್ಲ. ಯಾರ ಮಾಡ್ಕೊಟ್ರೆ ತಿನ್ನಬೇಕು. ಕ್ಲಾಮ್ಸ್ಗೆ ಏನ್ ಹೇಳ್ತಾರೆ ಅಂದ್ರೆ ಮೊರವಾಯಿ ಅಂತಾರೆ ಮಂಗಳೂರಲ್ಲಿ. ನಾನು ಚೆನ್ನಾಗಿ ಮಾಡ್ತೀನಿ. ನೀನ್ ಯಾವತ್ತೂ ತಿಂದಿಲ್ಲ. ನಾನು ನಮ್ಮ ಮನೆಯಲ್ಲಿ ಮಾಡಿ ನನ್ಗೆ ಯಾವತ್ತೋ ಲಾಂಗ್ ಬ್ಯಾಕ್ ಯಾರೋ ನನ್ನೊಂದು ಗೋವನ್ ಫ್ರೆಂಡ್ ಅವಳು ಮಾಡಿದ್ಲು ಅಷ್ಟೇ. ಬಟ್ ನನಗ್ ಮಾಡಕ್ ಬರಲ್ಲ. ಅದ್ರದ್ದು ಸುಕ್ಕ ಅಂತ ಮಾಡ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ನೋಡಿ ಇದು. ಎಷ್ಟು ದೊಡ್ಡದು, 30 ಗ್ರಾಮ್ ಅಂತ ಕಣೆ, 30 ಗ್ರಾಮ್. ಅದು ನೋಡು, ಕಿಂಗ್ ಫಿಶ್ ಅಲ್ವಾ ಇದು? ಕಿಂಗ್ ಫಿಶ್ ಅಂಜಲ, ಕಿಂಗ್ ಫಿಶ್. क्या फिश है? रेड स्नाइपर कड़े. रेड स्नाइपर कितना है किलो? 35 है. ये रेड स्नाइपर 35 किलो. ನಿಜವಾಗ್ಲೂ ಕಮ್ಮಿ. Good price, nice price. ಲಾಬ್ಸ್ಟರ್ ತಂದಿಟ್ಟ ನನ್ನ ಮುಖದ ಹತ್ರ ತಂದಿಟ್ಟ. इसमें कितना किलो है अभी? 2.5 किलो. ಇಲ್ಲಿ ನೋಡಿ, ಇಲ್ಲಿ ಲೈನಕ್ಕೆ इंडिया बेंगलुरु. बहुत अच्छा है. कनाडा कनाडा से हमारा लेके जाओ. आप किधर के हैं? पाकिस्तान. अच्छा ठीक है. कनाडा लेके जाओ ना. ಕೆನಡಾ ನೈ, ಕನ್ನಡ, ಕರ್ನಾಟಕ. ನಾನು ಕನ್ನಡ ಅಂದ್ರೆ ಅವ್ನು ಕೆನಡಾ ಅನ್ಕೊಂಡ್ಬಿಟ್ಟ. ಬಾ ಇಲ್ಲಿ. ये कितना है? लेडी फिश कितना है? ನೋಡಿ 30 ಗ್ರಾಮ್ ಅಂತೆ. ನನಗೆ 40 ಕಮ್ಮಿ ಸಿಕ್ಕಲ್ಲ. ಯಪ್ಪಾ ನೋಡು. ये दरिया कोरा बोलते, पल्ली कोरा. ये पल्ली कोरा. ये छोटे वाला है, ये बड़े वाला. ಇದು ನೀನ್ ತಿಂತೀಯಲ್ಲೇನೆ ಈ ಮೀನು? लेप है ना ये? ये वाला लेप लंबे वाला है, ये राउंड वाला है. राउंड वाला मैं कभी नहीं. ये लेप और व्हाइट फिश दोनों सेम है? व्हाइट फिश व्हाइट पापलेट. कौन सा फिश है? हाँ, पैलेट. ये किधर का है? ये ओमान. ड्राई फिश है ना? ये कौन सा फिश है भाई? हाँ, ಕ್ವೀನ್ ಫಿಶ್ ಅಂತೆ ಎಲ್ಲ. ಇದು ನೋಡಿ, ಇದು ಶಾರ್ಕ್. ಇದ್ರ ಫ್ರೈ ಮಾಡ್ತಾರೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ಏ ಮತ್ತಿ ಹೇನಾ? ಹಾ ನೋಡಿ, ಇದು ಬೈಗೆ ಅನ್ನಿ, ಮತ್ತಿ ಅನ್ನಿ.
ನೋಡಿ ಅಲ್ಲಿ ಮೀನೆಲ್ಲ ಆದಮೇಲೆ ಇಲ್ಲಿ ವೆಜಿಟೇಬಲ್ ಮಾರ್ಕೆಟ್. ಇದೇನಿದು? ಯಾವುದು ಅಲ್ವಾ? ಇಷ್ಟು ಸಣ್ಣದೇನು ಅದೇ ವಾಟರ್ ಮೆಲನ್ ಕಾಣುತ್ತೆ ಬಟ್ ಅಲ್ಲ, ತೀರಾ ಸಣ್ಣದು ಅಲ್ವಾ? ತುಂಬಾನೇ ಸಣ್ಣ. ಏನ್ ಬನಾನ ಇದು? ಕೇರಳ ಬನಾನ ಅಲ್ಲ ಅಲ್ಲ? ಏನು ಹೇಳ? ಕೇರಳ ಬನಾನ. ಕೇರಳ ಬನಾನ. ಕೇರಳ ಬನಾನ ಅದಕ್ಕೆ ನೇಂದ್ರೆ ಬಾಳೆಹಣ್ಣು ಹೇಳೋದು. ನೇಂದ್ರ ಬಾಳೆಹಣ್ಣು ಹೌದು. ಕಿತ್ನಾ है वो किलो? किलो 10 दिरहम. ಇದು ನೋಡಿ ಪೂರಾ ಬಾಕ್ಸು 10 kg 20 ಗ್ರಾಮು. one box. ಒಂದು ಬಾಕ್ಸ್ಗೆ ಇಲ್ಲ kg ಅಂದರೆ 4. ಎಷ್ಟು ಚೆನ್ನಾಗಿ ಟೊಮೆಟೊ ಪೊಟೇಟೋಸ್ ಅಲ್ಲ? ನೈಸ್ ಆ್ಯಂಡ್ ಫ್ರೆಶ್. ಬಟ್ ಆ ಬಾಳೆಹಣ್ಣು ಎಲ್ಲಲ್ಲಿ ಇಲ್ಲ ಈಗ. हेलो भाई साहब, हाँ भाई साहब कैसे हो आप? ठीक है भाई साहब, आप कैसा है? हाँ बस ठीक है. भाई साहब का दुकान बहुत अच्छा है. भाई साहब कहाँ से है? बांग्लादेश. बांग्लादेश. कर्नाटका. बैंगलोर पता है आपको? बैंगलोर. हाँ बेंगलुरु से. ಜಾಸ್ತಿ ಮಾತಾಡಿದ್ರೆ ಕನ್ನಡ ಕಲಿಸ್ಬಿಟ್ಟೆ ಹೋಗ್ಬಿಡ್ತೀನಿ. ನೇನೆ ಅಚ್ಚ ಹೇ. ಲ್ಯಾಂಡಲ್ಲಿ ಬೆಳೆಯುತ್ತೆ. ಈ ಸಲ ಎಲ್ಲ ಸ್ಟಾಕ್ ತಗೊಂಡ್ ಬಾ ಒಂದಷ್ಟು. हाँ हेलो प्रियंका. ಅಂಜೂರ, ಫಿಗ್, ಹೌದು. ಚೆರೀಸ್ ನನ್ನ ಮಗಳ ಫೇವ್ರೇಟು. ಇದು ನೋಡಿ, ಇದು ಒಂದು ವೆರೈಟಿ ಬಟ್ ಇಟ್ಸ್ ನಾಟ್ ವೆರಿ. ಏನಿದು? ಆಫೀಸಲ್ಲಿ ಇಡ್ತಾರೆ. ಏನದು? इसको क्या बोलते हैं भैया? ये ग्रेप ही है लेकिन कहाँ की? ಎಲ್ಲಿಂದ? US ದು ನಮ್ಮ ಆಫೀಸಲ್ಲಿ ಇಡ್ತಾರೆ ಇದು. ಹೌದಾ? ಈಗ ಫಿಶ್ ಜಾಗ, ಆಮೇಲೆ ಫ್ರೂಟ್ಸು ಎಲ್ಲ ಮುಗಿದ್ಮೇಲೆ ಇಲ್ಲಿ ಇವಾಗ ಇದು ಡ್ರೈ ಫ್ರೂಟ್ಸು, ಆಮೇಲೆ ಎಲ್ಲ ಗ್ರೋಸರಿ ಅಲ್ವಾ? ಫುಲ್ಲು ಗ್ರೋಸರಿ ಶಾಪ್. ಡೇಟ್ಸು ಇಲ್ಲಿನ ಸ್ಪೆಷಾಲಿಟಿ. ಅಲ್ವಾ? ಹಾಂ, ಟೀಗೆ ಹಾಕೋದು. ಚೆನ್ನಾಗಿರುತ್ತೆ. ನೀನು ಹಾಕೋತೀಯಾ? ನಾನು ನಮ್ಮ ಮನೇಲಿರೋ ಹೂವನ್ನೇ ನಾವು ಒಣಗಿಸ್ಬಿಟ್ಟು ಹಾಕ್ತೀನಿ. ನೋಡು, ರೋಸ್ ಎಲ್ಲ. ಇವಳೆಲ್ಲ ಅದೇ ಹೇಳ್ತಲ್ಲ, ಟೀಗೆ ಹಾಕು ಅಂದರೆ ಹೂಗಳು ತಂದು ಹಾಕು. ಬಾ, ನನಗೆ ಟೀಗೆ ಹೂಗಳು ಬಿದ್ದರೆ ಆಗಲ್ಲಪ್ಪ. ನಂಗೆ ತುಂಬಾ ಇಷ್ಟ. ನೋಡು. ಅಂದ್ರೆ ಮಧ್ಯಾಹ್ನ, ಹಂಗೆ. ಬೆಳಿಗ್ಗೆ ಅಲ್ಲ. ಎಲ್ಲೇ ಆಗಲಿ ಒಟ್ಟಲ್ಲಿ ಅದೇ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಕ್ಲಿ ಅಂತೆ, ಚಿಪ್ಸ್ ಅಂತೆ, ಎಲ್ಲ ಮಕ್ಕನ ಅಂತೆ. ಇಲ್ಲೇನೋ ಶಾಪು ನೋಡು, ಎಲ್ಲ ಇದೆ. ಎಲ್ಲ ಚೆನ್ನಾಗಿ ಮಿಕ್ಸ್ಚರ್ಗಳು ಅದು ಇದೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ, ಚೆನ್ನಾಗಿ ಎಲ್ಲನೂ ಇದೆ. எனக்கு மலையாளம் நன்னாயிட்டு மனசிலாகும். ಇವಳು ನೋಡು. ಏನಂದೆ ಹಾ? ಏನಂದೆ ನೀನು? മലയാളം ಚೆನ್ನಾಗಿ ಬರುತ್ತೆ. ಬರ್ತಾ ನಿಜವಾಗ್ಲೂ ಬರ್ತಾ? മലയാളം നന്നായിട്ട് മനസ്സിലാവും. ನೋಡಿ തിരിച്ചു പറയുമ്പോൾ കുറച്ച് മിസ്റ്റേക്ക് ഉണ്ട്. ವಿಡಿಯೋ ಓಕೆ. ಸಾಕಾಯ್ತಪ್ಪ, ಮಟನ್ ಒಳಗಡೆ ಹೋಗ್ಬಿಟ್ಟು ಶಿವರಂಜನಿ ಫೇಂಟ್ ಆಗಿ ಹೋಗ್ತೀನಿ. ನನಗೆ ಒಂಥರ ಹೊಟ್ಟೆ ಎಲ್ಲ ತೊಳಸಕ್ಕೆ ಶುರು ಆಗ್ಬಿಡ್ತು ನನಗೆ. ನಾನು ಹೇಳಿದೆ ಬೇಡಲೇ, ಶೂಟಿಂಗು ಬೇಡ, ಮಟನ್ ಬೇಡ, ವಿಡಿಯೋ ಬೇಡ, ಏನು ಬೇಡ, ಹೋಗೋಣ ಮನೆಗೆ. ಅದೇನ್ ಗೊತ್ತಿಲ್ಲ, ಮೀನ್ ನೋಡಕ್ ಖುಷಿಯಾಗಿ ನೋಡಿದ್ದು. ದಿಲ್ ಖುಷಿ. ಹಾ, ಮಟನ್ಗೂ ಸ್ವಲ್ಪ ಮಟನ್ ನೋಡಕ್ ಆಗಿಲ್ಲ ಇವಳಿಗೆ. ಸೊ ಅದರಿಂದ ಒಂದೇ ಅಂಗಡಿಗೆ ಹೋಗಿದ್ದಲ್ಲ. ಒಂದೇ ಅಂಗಡಿ ಹಿಂಗ್ ನೋಡಿದ್ವಿ, ಆಮೇಲೆ ಹಂಗೆ ಹಿಂದೆ ರಿವರ್ಸ್ ಗೇರು. ಕಷ್ಟ ಆಯ್ತು. ದೊಡ್ಡ ಪ್ರಾಣಿಗಳಲ್ವಾ ಅಂತ ಎಲ್ಲ ಅಷ್ಟೇ. ನಾನ್ ವೆಜ್ ತಿನ್ನೋದೆಲ್ಲ ಅದೇ, ಸಣ್ಣದಾದ್ರೆ ಸಣ್ಣದಕ್ಕೂ ಪಾಪ ಜೀವ ಇರುತ್ತೆ. ಇದು ಇಲ್ಲ, ನಂಗೋದೆ, ನಂಗೆ ನೋಡಿಲ್ಲ ಅಂದ್ರೆ ಸರಿಯಾಗಿ ತಿಂತೀನಿ, ಏನ್ ತೊಂದ್ರೆ ಇಲ್ಲ. ಅದ್ ನೋಡ್ಬಿಟ್ರೆ ಇವತ್ತು ಮೋಸ್ಟ್ಲಿ ತಿನ್ನಕ್ಕಾಗಲ್ಲ, ಅದ್ ನೋಡಾಯ್ತಲ್ಲ ಅಂತ. ನನ್ಗೆ ಸ್ವಲ್ಪ ಕಷ್ಟನೇ. ಅದಕ್ಕೆ ಇವಳಿಗೆ ಹೇಳ್ದೆ, ನನಗೆ ಒಟ್ಟು ಅದ್ರದ್ದು ಸ್ಮೆಲ್ಲು, ಆ ದೊಡ್ಡ ದೊಡ್ಡ ಸೈಜು ನೋಡ್ಬಿಟ್ಟು ಹೇಳ್ದೆ, ನಡಿಯೇ ಸಾಕು ಬೇಡಪ್ಪ ಅಂತೇಳಿ ರಿವರ್ಸ್ ಗೇರ್. ನಾನು ಇವತ್ತು ಫಿಶ್ ಮಾಡಲ್ಲ, ಇಟ್ಬಿಡ್ತೀನಿ, ನಾಳೆ ಮಾಡ್ತೀನಿ ಅಷ್ಟೇ. ಹೌದು, ಅದು ಕ್ಲೀನ್ ಆಗಿದೆ ಅಲ್ಲ. ಹೌದು, ಮಾಡಿ ಫ್ರೀಸರ್ ಇಟ್ಬಿಟ್ರೆ ಆಯ್ತು ಅಷ್ಟೇ ಅಲ್ವಾ?
ಅಷ್ಟೇ ಎಲ್ಲ ಮಾಡೋಣ. ಕ್ಲೀನ್ ಮಾಡಿದೀವಿ Yeah. ಅಲ್ವಾ ಸೊ ಹೇಗಿತ್ತು ನಮ್ಮ ದೇರಾ ಫಿಶ್ ಮಾರ್ಕೆಟ್? ಸೊ ನೀವು ಇಲ್ಲಿ ಬಂದರೆ ಫಿಶ್, ಮಟನ್ ಮತ್ತು ಚಿಕನ್, ವೆಜಿಟೇಬಲ್ಸ್, ಡ್ರೈ ಸ್ಪೈಸಸ್, ಡ್ರೈ ಎಲ್ಲ ಸಿಕ್ಕತ್ತೆ. ಫ್ರೂಟ್ಸ್ ಎಲ್ಲಾನು ಸಿಗುತ್ತೆ. ಗ್ರಾಸರಿನೂ ಅಕ್ಕಿಯಿಂದ ಹಿಡಿದು ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲಾನು ಸಿಗುತ್ತೆ. ಎಲ್ಲಾನು ಸಿಗುತ್ತೆ. ಇದು ಡೆವಲಪ್ ಆಗಿ ಒಂದು 5 ವರ್ಷ ಆಗಿದೆ ಇವಾಗ. ಸೊ ನಿಮ್ಗೆ ಒಳ್ಳೆ ಕ್ವಾಂಟಿಟಿ ಫಿಶ್ ಬೇಕು. ಕ್ವಾಂಟಿಟಿ ಇದ್ರೆ ಕ್ವಾಂಟಿಟಿ ಇದ್ರೆ ಬರ್ಬೋದು, ಇಲ್ಲಾಂದ್ರೆ ಸುಮ್ಮನೆ ತೋರ್ಸಕ್ಕೆ. ಈಗ ಮಕ್ಕಳೆಲ್ಲ ಇದ್ರೆ ನಿಮ್ಮ ಮನೆ ನೋಡಕ್ ಇಷ್ಟ ಆಗುತ್ತೆ. ಹೌದು ಸೊ ಹಂಗೂ ಬರ್ಬೋದು. ಇಲ್ಲ ನೀವು ದುಬೈ ವಿಸಿಟ್ ಮಾಡ್ತಾ ಇದ್ರು ಬರ್ಬೋದು. ಇಲ್ಲಿ ಇಟ್ಸ್ ಅ ನೈಸ್ ಪ್ಲೇಸ್ ಟು ಸಿ ಹೌದು. ಅಲ್ವಾ? ಇಷ್ಟು ವೆರೈಟೀಸ್. ಐ ಅಲ್ವಾ? ಥಿಂಕ್ ಓವರ್ 500 ಫಿಶ್ ಶಾಪ್ಸ್ ಇತ್ತು. ಸೊ ಆ್ಯಂಡ್ ಆಲ್ಸೋ ನೀವು ನೋಡಿದ್ರಲ್ಲ ಕ್ರ್ಯಾಬ್ ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು. ಸೊ ವಿಸಿಟ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು ನಿಮ್ಗೆ. ಆಗಿರ್ಬೋದು ಅನ್ಸುತ್ತೆ ಅಲ್ವಾ? ಓಕೆ ದೆನ್ ಟೇಕ್ ಕೇರ್. ಕೇರ್ ಬಾಯ್.